ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಪೋಷಕರು ಎಲ್ಲರೂ ಕೂಡ ವಿಡಿಯೋಸ್ನ ವೀಕ್ಷಣೆ ಮಾಡ್ತಿರ್ತೀರಾ. ಬಹುತೇಕ ಪೋಷಕರೇ ವಿಡಿಯೋಸ್ ನೋಡ್ತೀರಾ ಅಥವಾ ಮಕ್ಕಳು ನೋಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದು ಶೈಕ್ಷಣಿಕ ವೇಳಾಪಟ್ಟಿ 2026-27 ಬಿಡುಗಡೆ ಆಗಿರುವಂಥದ್ದಾಗಿರುತ್ತೆ, ಪ್ರಕಟ ಮಾಡಿದ್ದಾರೆ. ಆ ಪ್ರಕಾರದಲ್ಲಿ ಈ ಒಂದು ಮಕ್ಕಳಿಗೆ 2026ರಲ್ಲಿ ಒಂದು ಬೇಸಿಗೆ ರಜೆ ಅಂತಕ್ಕಂಥ ಇರುತ್ತಲ್ಲ, ಸೊ ಯಾವಾಗಿಂದ ಶುರುವಾಗುತ್ತೆ, ನಂತರ ಯಾವಾಗ ಇದು ಮುಕ್ತಾಯ ಆಗುತ್ತೆ, ನಂತರದ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ತರಗತಿಗಳು ಯಾವಾಗ ಆರಂಭ ಆಗುತ್ತೆ, ನಂತರ ಒಂದು ಬೇಸಿಗೆ ರಜೆ ಒಂದು ಕೊನೆ ದಿನಾಂಕ ಆಗಿರ್ಬೋದು, ನಂತರ ಒಂದು ಬೇಸಿಗೆ ರಜೆ ಯಾವಾಗ ಕೊಡ್ತಾರೆ, ಮತ್ತೆ 2027ಕ್ಕೆ ಸಂಬಂಧಪಟ್ಟಂತೆ ದಸರಾ ರಜೆ ಯಾವಾಗ ಕೊಡ್ತಾರೆ, ಎಷ್ಟು ದಿನಗಳು ಕೊಡ್ತಾರೆ, ಹಾಗೆ ಅಂತೆಲ್ಲ ಪ್ರಶ್ನೆಗಳಿರುತ್ತೆ. ಕಂಪ್ಲೀಟ್ ಆಗಿ ಕರ್ನಾಟಕ ಶಾಲಾ ಪರೀಕ್ಷೆ ಅಂದ್ರೆ ಶಾಲಾ ಶಿಕ್ಷಣ ಇಲಾಖೆ ಏನಿದೆಯಲ್ಲ ಅವ್ರ ಕಡೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು ಇರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಫಸ್ಟ್ ನಿಖರ ವೇಗವಾಗಿ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ವಿಡಿಯೋ ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೆ ಒಂದು ಪೇರೆಂಟ್ಸ್ ಗ್ರೂಪ್ಗಳಿಗೆ ಯಾವುದೇ ಇದ್ರೂ ಕೂಡ ಅದಕ್ಕೂ ಕೂಡ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಒಂದೊಂದು ಕಡೆ ಮಾಹಿತಿನ ತಿಳ್ಕೊಂಡು ಬರೋಣ. ಸ್ಕ್ರೀನ್ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೇನೆ, ಬನ್ನಿ. ತಾವಿಲ್ಲಿ ಗಮನಿಸ್ತಾ ಇರಬಹುದು, ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಒಂದು ಕಚೇರಿ ಕಡೆಯಿಂದ ಜ್ಞಾಪನ ರಿಲೀಸ್ ಮಾಡಿರುವಂತದ್ದಾಗಿರುತ್ತೆ. ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮದ ಅನುಸರಣೆ ಮಾಡಿರ್ತಕ್ಕಂಥ ಅಂದ್ರೆ ಸ್ಟೇಟ್ ಸಿಲೆಬಸ್ ಗೌರ್ಮೆಂಟ್ ಎಡೆಡ್ ಅನ್ಎಡೆಡ್ ನ ಒಂದು ಪ್ರೈಮರಿ ಹೈಸ್ಕೂಲ್ಗಳಿಗೆ ಸಂಬಂಧಪಟ್ಟಂತೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ವೇಳಾಪಟ್ಟಿನ ಅವರ ಮಾಹಿತಿನ ಕೊಟ್ಟರೆ ರಜಾ ದಿನಗಳೆಲ್ಲ ಕಂಪ್ಲೀಟ್ ಆಗಿ ಅವ್ರ ಮಾಹಿತಿನ ತಿಳಿಸಿರುವಂತದ್ದಾಗಿರುತ್ತೆ. ಒಂದೊಂದಾಗಿ ಮಾಹಿತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದರೆ ಪ್ರಮುಖವಾಗಿ 2026-27ನೇ ಸಾಲಿ ಇಂಪಾರ್ಟೆಂಟ್ ಇರೋದನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ, ನೋಡ್ಕೋಬಹುದಾದಂಥದ್ದು ಬೇರೆ ಬೇರೆದೆಲ್ಲ ಅವ್ರ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಪ್ರಮುಖವಾಗಿ ಸೊ ಮೇನ್ ಇರೋದನ್ನ ನೋಡ್ಕೊಳ್ಳುವಂತಂದ್ರೆ ನಾವಿಲ್ಲಿ ಸೊ ಮೊದಲನೇ ಅವಧಿ ಅಂತ ಮಾಹಿತಿನ ಕೊಡ್ತಾರೆ. 2026-27ನೇ ಸಾಲಿನ ಶಾಲಾ ಕರ್ತವ್ಯ ದಿನಗಳು ಅಂದ್ರೆ ಮೊದಲನೇ ಒಂದು ಅವಧಿಯಲ್ಲಿ ಮೇ 29, 2026ರಿಂದ ಅಭ್ಯರ್ಥಿಗಳಿಗೆ ಅಂದ್ರೆ ಮಕ್ಕಳು ಏನಿರುತ್ತಲ್ಲ ಅವ್ರಗಳಿಗೆ ಒಂದು ಶಾಲೆಗಳು ಶುರುವಾಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಮತ್ತೆ ಅಕ್ಟೋಬರ್ 2, 2026 ತನಕ ಈ ಒಂದು ಮೊದಲ ಅವಧಿ ಇರುವಂತದ್ದಾಗಿರುತ್ತೆ. ಅಂದ್ರೆ ಎರಡನೇ ಅವಧಿ ಅಕ್ಟೋಬರ್ 22, 2026ರಿಂದ ಒಂದು ಏನೋ ಅಭ್ಯರ್ಥಿಗಳಿಗೆ ಏಪ್ರಿಲ್ 10, 2026 ತನಕ ಈ ಒಂದು ದಿನಗಳು ಇರುವಂತದ್ದಾಗಿರುತ್ತೆ. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಇವಾಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರದಲ್ಲಿ ಪ್ರಮುಖವಾಗಿ ನೋಡಿದ್ರೆ ರಜಾ ದಿನಗಳು ಅಂತ ಹೇಳಿದ್ದಾರೆ. ದಸರಾ ರಜೆ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಅಕ್ಟೋಬರ್ 3, 2026ರಿಂದ ಅಕ್ಟೋಬರ್ ತಿಂಗಳು 21, 2026 ತನಕ ರಜೆ ಇರುತ್ತೆ, ದಸರಾ ರಜೆಗಳು. ನಂತರ ಮುಂದಿನ ವರ್ಷದಲ್ಲಿ 2027ರಲ್ಲಿ ಬೇಸಿಗೆ ರಜೆ ಯಾವಾಗ ಆರಂಭ ಆಗುತ್ತೆ, ಏಪ್ರಿಲ್ 11ರಿಂದ ಮೇ ತಿಂಗಳು 28, 2027 ತನಕ ಬೇಸಿಗೆ ರಜೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಯಾವ ತಿಂಗಳುಗಳಲ್ಲಿ 2026-27ರಲ್ಲಿ ರಜೆಗಳು ಯಾವ್ಯಾವ ದಿನ ಇರುತ್ತೆ, ಶಾಲೆಗಳು ಯಾವ ದಿನ ಇರುತ್ತೆ, ಒಟ್ಟು ಎಷ್ಟು ದಿನಗಳು ತರಗತಿ ನಡೆಯುತ್ತೆ ಅಂತ ಬಗ್ಗೆ ಮಾಹಿತಿನಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ಪ್ರಮುಖವಾಗಿ ಇವುಗಳನ್ನ ಕೂಡ ನೋಡ್ಕೋಬಹುದಾಗಿರುತ್ತೆ. ಸೊ ಇವಾಗ ಅಭ್ಯರ್ಥಿಗಳಿಗೆ ಯಾವ ಸಂದರ್ಭದಲ್ಲಿ ಏನೇನು ಮಾಡ್ತಾರೆ ಹಾಗೆ ಅಂತೆಲ್ಲ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ನೋಡ್ಕೋಬಹುದಾಗಿರುತ್ತೆ ಮಕ್ಕಳು ಕೂಡ ಒಂದು ಪೋಷಕರೆಲ್ಲ. ಪ್ರಮುಖವಾಗಿ ನೋಡಿದರೆ ಈಗ ಒಂದು ದಸರಾ ರಜೆ ಅಂತಕ್ಕಂಥ ಬೇಸಿಗೆ ರಜೆ ಅಂತ ಏನಿದೆಯಲ್ಲ ಅಂದ್ರೆ ಅಷ್ಟು ಜನ ಕೊಟ್ಟಿರೋದಾಗಿರುತ್ತೆ 2025-26ನೇ ಸಾಲಲ್ಲಿ. ಸೊ ಇದು ಯಾವಾಗ ಶುರುವಾಗಿರುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ರೆ ಒಂದು ಅಭ್ಯರ್ಥಿಗಳಿಗೆ ಏಪ್ರಿಲ್ 10ನೇ ತಾರೀಕಿನಿಂದ ರಜೆ ಎಲ್ಲ ಶುರುವಾಗಿರುತ್ತೆ. ಪ್ರಮುಖವಾಗಿ ನೋಡಿದ್ರೆ ಒಂದು ಮೇ ತಿಂಗಳು 29, 2026ರಿಂದ ತರಗತಿಗಳಿಂದ ಮಕ್ಕಳು ಆರಂಭ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ ಪ್ರಮುಖವಾಗಿ. ಸೊ ಮೇ 29, 2026ರಿಂದ ತರಗತಿಗಳನ್ನು ಆರಂಭಿಸೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಈ ಒಂದು 2026-27ನೇ ಅಂದ್ರೆ ಅಭ್ಯರ್ಥಿಗಳು 2025-26ನೇ ಸಾಲಿನಲ್ಲಿ ಮುಕ್ತಾಯ ಆಗ್ತಿದ್ದು, ಮುಂದಿನ ಒಂದು 2026-27ನೇ ಸಾಲಿನಲ್ಲಿ ಚಟುವಟಿಕೆಗಳು ಅದನ್ನು ಪ್ರಾರಂಭಿಸೋದಕ್ಕೆ ಸಂಬಂಧಪಟ್ಟಂತೆ ವೇಳಾಪಟ್ಟಿ ಎಲ್ಲ ಬಿಡುಗಡೆ ಮಾಡಿದ್ವಿ. 2026 ಮೇ 29ರಿಂದ ಶಾಲೆಗಳು ಪ್ರಾರಂಭಿಸಲು ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದು ನೋಡ್ಕೋಬಹುದಾಗಿರುತ್ತದೆ. ವಾರ್ಷಿಕ ಒಂದು ಕ್ರಿಯಾ ಯೋಜನೆಯ ಜೊತೆಗೆ ಒಂದು ವೇಳಾಪಟ್ಟಿನ ನಿಗದಿಪಡಿಸಿದ್ದೀವಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಯಾರಿಗೆ ಇದು ಅನ್ವಯ ಆಗುತ್ತೆ, ಕರ್ನಾಟಕ ರಾಜ್ಯದ ಸರ್ಕಾರಿ ಅನುದಾನಿತ ಮತ್ತೆ ಅನುದಾನ ರಹಿತ ಒಂದು ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಅಂದ್ರೆ 1ರಿಂದ 10ನೇ ತರಗತಿಯ ಒಂದು ಮಕ್ಕಳಿಗೆ ಇದು ಅನ್ವಯ ಆಗೋದಾಗಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.